ನೆಲಮಂಗಲದಲ್ಲಿ ಮತ್ತೆ ಒಂದು ದೊಡ್ಡ ಚರ್ಚೆ ಆರಂಭವಾಗಿದೆ. ವೃಷಭಾವತಿ ಕೊಳಚೆ ನೀರಿನ ಯೋಜನೆ ವಿಚಾರವಾಗಿ ಜನರಲ್ಲಿ ಆತಂಕ ವ್ಯಕ್ತವಾಗುತ್ತಿದೆ. ಈ ಹಿಂದೆ ರೈತರ ಹಿತದೃಷ್ಟಿಯಿಂದ ಬಹು ನಿರೀಕ್ಷಿತ ವಿಮಾನ ನಿಲ್ದಾಣ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದವರು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್. ಸಾವಿರಾರು ರೈತರು ಮನವಿ ಸಲ್ಲಿಸಿದ ಬಳಿಕ ಸರ್ಕಾರದ ಬೆನ್ನು ಬಿದ್ದು ಏರ್ಪೋರ್ಟ್ ಯೋಜನೆ ಬೇಡ ಎಂದು ನಿಲುವು ತೆಗೆದುಕೊಂಡಿದ್ರು. ರೈತರ ಮನವಿಗೆ ಸ್ಪಂದಿಸಿ ಯೋಜನೆ ಮುಂದುವರಿಯದಂತೆ ತಡೆಯಲು ಕ್ರಮ ಕೈಗೊಂಡಿದ್ರು ಎಂಬ ಮಾತು ಕೂಡ ಕೇಳಿಬಂದಿತ್ತು. ಇದೀಗ ಅದೇ ರೀತಿಯ ಪರಿಸ್ಥಿತಿ ವೃಷಭಾವತಿ ಕೊಳಚೆ ನೀರಿನ ಯೋಜನೆ ವಿಚಾರದಲ್ಲಿ ಮತ್ತೆ ಎದುರಾಗಿದೆ. ಈ ಯೋಜನೆಯಡಿ ದ್ವಿತೀಯ ಹಂತದ ಸಂಸ್ಕರಿತ ನೀರನ್ನ ಬಿಡಲು ಸರ್ಕಾರ ಮುಂದಾಗಿರುವುದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಸದನದಲ್ಲಿಯೇ ಈ ವಿಚಾರವಾಗಿ ಮಾತನಾಡಿದ ಶಾಸಕ ಶ್ರೀನಿವಾಸ್, ದ್ವಿತೀಯ ಹಂತದ ನೀರು ಬೇಡ, ಕೊಡಬೇಕಾದ್ರೆ ಮೂರನೇ ಹಂತದ ಸಂಸ್ಕರಿತ ನೀರು ಕೊಡಿ ಎಂದು ವಾಗ್ವಾದ ನಡೆಸಿದರು. ಆದರೆ ಇದೀಗ ಬಜೆಟ್ನಲ್ಲಿ ವೃಷಭಾವತಿ ಯೋಜನೆಗೆ ಹಣ ಮಂಜೂರು ಮಾಡುವುದಾಗಿ ಸರ್ಕಾರ ತಿಳಿಸಿರುವುದು ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಈ ಹಿನ್ನೆಲೆ ಏರ್ಪೋರ್ಟ್ ವಿಚಾರದಲ್ಲಿ ತೆಗೆದುಕೊಂಡ ನಿಲುವಿನಂತೆಯೇ ಮತ್ತೆ ಜನರ ಪರ ನಿಲ್ಲಬೇಕು ಎಂದು ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ. ಮತ್ತೊಮ್ಮೆ ಸಹಿ ಸಂಗ್ರಹ ಅಭಿಯಾನ ನಡೆಸಿ ಶಾಸಕರಿಗೆ ಮನವಿ ಸಲ್ಲಿಸಲು ಯೋಜನೆ ಕೂಡ ರೂಪುಗೊಳ್ಳುತ್ತಿದೆ. ರೈತರ ಮನವಿಗೆ ಸ್ಪಂದಿಸಿದಂತೆ ಈ ವಿಚಾರದಲ್ಲೂ ಶಾಸಕರು ಕ್ರಮ ಕೈಗೊಳ್ಳಲಿದ್ದಾರೆ ಎಂಬ ಭರವಸೆ ಜನರಲ್ಲಿ ಮೂಡಿದೆ. ನೆಲಮಂಗಲ ಜನರ ಮನಸ್ಸಿನಲ್ಲಿ ಈಗ ಒಂದೇ ಪ್ರಶ್ನೆ: ಏರ್ಪೋರ್ಟ್ ಯೋಜನೆ ತಡೆದವರಿಗೆ ವೃಷಭಾವತಿ ಕೊಳಚೆ ನೀರು ಯೋಜನೆ ಯಾವ ಲೆಕ್ಕ?